ಎಲ್ಲ ಮಲೆನಾಡು ಮನೆ ಮಿತ್ರರಿಗೆ ನಮಸ್ಕಾರ. ಈ ಬಾಳೆಹೊನ್ನೂರಿಗೂ ಆನೆಗೂ ಯಾಕೋ ಅವಿನಾಭಾವ ಸಂಬಂಧ ಅನ್ನಿಸ್ತಾ ಇದೆ. ರಂಭಾಪುರಿ ಮಠದಲ್ಲಂತೂ ನಾವು ರೋಬೋ ಆನೆನ ತಂದಿಟ್ಟಿದ್ದೀವಿ. ಆದರೆ ನಿಜವಾದ ಆನೆ ಇರಬೇಕು ಅನ್ನೋ ಉದ್ದೇಶದಿಂದನೇ ಏನೋ ಪದೇ ಪದೇ ಆನೆಗಳ ದಾಳಿ ಅಥವಾ ಆನೆಗಳ ಓಡಾಟ ಕಾಣಿಸ್ತಾನೆ ಇದೆ. ಕಾರಣ ಏನು ಅಂತ ಗೊತ್ತಿಲ್ಲ. ಈ ಭಾಗದಲ್ಲಿ ಹೆಚ್ಚಾಗಿ ಕಾಣಕ್ಕೆ ಸಿಗ್ತಿದೆ. ಇತ್ತೀಚೆಗೆ ಅಂದರೆ ಕಳೆದ 15-20 ದಿನಗಳ ಮುಂಚೆ ಏನು ಆನೆಗಳ ಗಲಾಟೆಯಿಂದ ದೊಡ್ಡ ರೀತಿಯಾದಂಥ ಪ್ರತಿಭಟನೆ ಎಲ್ಲ ನಡೆದಿತ್ತು. ಆನಂತರ ಆನೆಯನ್ನು ಹಿಡಿದ್ರು, ಒಂದಷ್ಟು ತೋಟದಿಂದ ತೋಟಕ್ಕೆ ಓಡಿಸ್ತಾ ಹೋದರು. ಬಾಳೆಹೊನ್ನೂರಿನಿಂದ ಹಿಡಿದು ನಮ್ಮ CRS ಗಂಟೆನಾಯ್ಕು ಆ ಭಾಗದಲ್ಲಾಗಿ ತಲವಾನೆ ಆ ಭಾಗದಲ್ಲಿ ಆಗಿ ಅದು ಜೈಪುರದಿಂದ ಹಿಡಿದು ಸೀದಾ ಶೃಂಗೇರಿ ಕಡೆಗೆ ಹೋಗಿದ್ದು ವಿಷಯ ಇತ್ತು. ಎಲ್ಲ ತೋಟದಿಂದ ದಾಟಿಸಿ ಬಿಟ್ಟಿದ್ರು. ನಂತರ ಅಲ್ಲಿ ತುಂಗಾ ನದಿಯಿಂದ ಆಚೆ ದಾಟಿತ್ತು ಅನ್ನೋ ಒಂದು ಮಾಹಿತಿ ಇದ್ದು ಇಲ್ಲಿವರೆಗೂ ಎಲ್ಲರೂ ಒಂದು ಸಮಾಧಾನದಿಂದ ಇದ್ದರು, ಅಪ್ಪ ಆನೆ ಕಾಟ ತಪ್ಪಿತು ಅಂತ. ಈಗ ನೋಡಿದರೆ ನಿನ್ನೆ ರಾತ್ರಿ ಮತ್ತೆ ಬಾಳೆಹೊನ್ನೂರಿನ ಸುತ್ತಮುತ್ತ ಈ ಏನು ಟೌನ್ ವ್ಯಾಪ್ತಿಯಲ್ಲಿ ಮತ್ತೆ ಆನೆ ಓಡಾಡಿರುವಂಥ ಒಂದು ಸುದ್ದಿ ಹರಿದಾಡ್ತಾ ಇದೆ. ಎಲ್ಲ ಜನರು ಈ ಬಗ್ಗೆ ಅಂದರೆ ಏನು ರೈತರು ಏನಿದ್ದೀರಿ ಈ ಬಗ್ಗೆ ಗಮನ ಹರಿಸಬೇಕು. ಈ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ತೋಟದಲ್ಲಿ ಕೂಡ ಆನೆ ಇರ್ಬೋದು, ನಿಮ್ಮ ಅಂಗಳಕ್ಕೂ ಕೂಡ ಆನೆ ಬರ್ಬೋದು. ಸ್ವಲ್ಪ ಹುಷಾರಾಗಿ ಓಡಾಟ ಮಾಡಬೇಕಾದ್ರೆ ನೋಡ್ಕೊಂಡು ಓಡಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ.